ಅಂಬೇಡ್ಕರ್ ಭವನಗಳು ಅನೈತಿಕ ಚಟುವಟಿಕೆ ತಾಣವಾಗುತ್ತಿರುವುದು ದುರದೃಷ್ಟಕರ ಎಂದು ಸಾಮಾಜಿಕ ಹೋರಾಟಗಾರ ಡಿಎಸ್ ನಿರ್ವಾಣಪ್ಪ ಆತಂಕ ವ್ಯಕ್ತಪಡಿಸಿದರು. ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಭವನಗಳ ಸರಿಯಾದ ನಿರ್ವಹಣೆ ಇಲ್ಲದೆ ಕುಡುಕರ ಹಾಗೂ ಅನೈತಿಕ ಚಟುವಟಿಕೆಗಳ ತಾಣವಾಗುತ್ತಿರುವುದು ವಿಪರ್ಯಾಸ. ಸ್ಥಳೀಯ ಸಂಸ್ಥೆಗಳು ಇದರ ನಿರ್ವಹಣೆ ಮಾಡದೆ ಬೇಜವಾಬ್ದಾರಿತನ ತೋರುತ್ತಿರುವುದು ಖಂಡನೀಯ. ನಿರ್ಗತಿಕರು ಹಾಗೂ ಅಲೆಮಾರಿಗಳು ತಮ್ಮ ಜೀವನ ನಿರ್ವಹಣೆಗೆ ಅಂಬೇಡ್ಕರ್ ಭವನಗಳ ಮೊರೆ ಹೋಗುತ್ತಿದ್ದಾರೆ. ಹೆಬ್ಬಾಲೆಯಲ್ಲಿ ಒಂದು ಕುಟುಂಬ ಹಲವಾರು ವರ್ಷಗಳಿಂದ ಅಂಬೇಡ್ಕರ್ ಭವನದಲ್ಲಿ ವಾಸವನ್ನು ಮಾಡುತ್ತಿದ್ದಾರೆ. ಆದರೆ ಸ್ಥಳೀಯ ಪಂಚಾಯಿತಿ ಇಂತಹ ಬಡ ನಿರ್ಗತಿಕರಿಗೆ ಮನೆಯನ್ನು ಕಟ್ಟಿಕೊಡುವ ಮೂಲಕ ಬದುಕು ಕಟ್ಟಿಕೊಡಬೇಕೆಂದು ಆಗ್ರಹಿಸಿದರು. ಅಂಬೇಡ್ಕರ್ ಭವನಗಳು ಏನಾಗಿದೆ ಅಂದ್ರೆ ಸರಿಯಾದ ನಿರ್ವಹಣೆಗಳಿಲ್ಲದೆ ನಾವು ಗುರುತಿಸಿದಾಗೆ ಕೆಲವು ಕಡೆ ಬಾಗಿಲುಗಳಿಲ್ಲ, ಕಿಟಕಿಗಳಿಲ್ಲ, ಕೆಲವು ಪಾಳು ಬಿದ್ದಂತ ಸ್ಥಿತಿಲಿದ್ದಾವೆ. ದನಕರುಗಳು ಅದರೊಳಗೆ ಕೂಡ್ತಕ್ಕಂಥದ್ದಿದೆ, ಅದರೊಳಗೆ ಅನಾಚಾರಗಳು ನಡೀತಾ ಇದ್ದಾವೆ, ಹೆಂಡಾಚಾರ ಕುಡಿತಕ್ಕಂಥದ್ದು, ಅದರೊಳಗೆ ಮೋಜು ಮಸ್ತಿ ಮಾಡ್ತಕ್ಕಂಥದ್ದು, ಇಸ್ಪೀಟ್ ಆಡ್ತಕ್ಕಂಥದ್ದು. ಈ ತರದ್ರ ಜೊತೆಗೆ ಯಾರು ನಿರ್ಗತಿಕರು, ಮನೆ ಮಠ ಇಲ್ಲಂತ ಒಂದು ರೀತಿ ಅಲೆಮಾರಿ ನಿರ್ಗತಿಕರು ಬಡವರು ಕೂಡ ಅದರೊಳಗೆ ಹೆಬ್ಬಾಲೆಯಲ್ಲಿ ಒಂದು ಅಂಬೇಡ್ಕರ್ ಭವನದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಹಲವಾರು ವರ್ಷಗಳಿಂದ ಅಲ್ಲಿ ಅವರು ಸಂಸಾರ ಸಮೇತ ವಾಸ ಮಾಡ್ತಿದ್ದಾರೆ. ಅದನ್ನ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇಂಥದ ಸ್ಥಿತಿ ಹಲವಾರು ಕಡೆ ಇದೆ ಕೊಡಗಿನಲ್ಲಿ. ಆದ್ರೆ ಅಲ್ಲಿಯ ಸ್ಥಳೀಯ ಪಂಚಾಯಿತಿಯವರು ಗಮನ ಹರಿಸಬೇಕಲ್ಲ ಅದ್ರ ಬಗ್ಗೆ. ಸ್ಥಳೀಯ ಪಂಚಾಯಿತಿಯವರು ಗಮನ ಹರಿಸಿ ಆ ಕುಟುಂಬಕ್ಕೆ ಒಂದು ಮನೆಯನ್ನ ಕೊಡೋದ್ರ ಮುಖಾಂತರ, ಕಟ್ಟಿಕೊಡೋದ್ರ ಮುಖಾಂತರ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಅವತ್ತ ಅನಾರೋಗ್ಯಕ್ಕೆ ತುತ್ತಾದಂತ ಒಬ್ಬ ವ್ಯಕ್ತಿ ಆತನ ಬದುಕನ್ನು ಕಟ್ಟಿಕೊಡುವಂತ ಕೆಲಸವನ್ನ ಪಂಚಾಯಿತಿಯವರು ಮಾಡಬೇಕಲ್ಲ. ಪಂಚಾಯಿತಿಯವರು ಯಾರ ಪರವಾಗಿದ್ದಾರೆ? ಇವರು ಅಲ್ಲಿ ಏನು ಕೊಳ್ಳೆ ಹೊಡಿಲಿಕ್ಕೆ, ಲೂಟಿ ಹೊಡಿಲಿಕ್ಕಿದಾರ? ಅಂತ ಒಂದು ನಿರ್ಗತಿಕ ಕುಟುಂಬದವರು ಇವ್ರಿಗೆ ಕಣ್ಣಿಗೆ ಕಾಣೋದಿಲ್ವಾ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೀನಿ. ತಕ್ಷಣ ಆ ಒಂದು ಕುಟುಂಬಕ್ಕೆ, ಅದೇನು ಅಂಬೇಡ್ಕರ್ ಭವನದಲ್ಲಿ ವಾಸ ಮಾಡ್ತಿದ್ದಾನೆ, ಆತನ ಅನಾರೋಗ್ಯಕ್ಕೆ ತುತ್ತಾಗಿದ್ದಾನೆ, ಆ ಒಂದು ಕುಟುಂಬವನ್ನ ತಕ್ಷಣ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸಂಬಂಧಪಟ್ಟಂತ ಪಂಚಾಯಿತಿಯವರು ಅವ್ರನ್ನ ಗುರುತಿಸಿ ಅವ್ರಿಗೊಂದು ಬದುಕು ಮತ್ತು ಒಂದು ಮನೆಯನ್ನ ಕಟ್ಟಿಕೊಡೋದ್ರ ಜೊತೆಗೆ ಅವ್ರ ಬದುಕು ಕಟ್ಟಿಕೊಡ್ಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.